ಟಿಪ್ಪು ಬ್ರಿಟಿಷರು ಹಣದಿದ್ದಂತಹ ಯುದ್ಧ ತಂತ್ರವನ್ನು ಕೂಲಂಕಷವಾಗಿ ಅರ್ಥ ಮಾಡಿಕೊಂಡಿದ್ದ. ಶ್ರೀರಂಗಪಟ್ಟಣ ಎಲ್ಲ ಕಡೆಗಳಿಂದಲೂ ಮುತ್ತಿಗೆಗೆ ಒಳಗಾಗಿದೆ ಅನ್ನೋದು ಟಿಪ್ಪುಗೆ ಗೊತ್ತಾಗಿತ್ತು. ಇನ್ನು ಹೊರಗಿನಿಂದ ತನಗೆ ಯಾವ ಗೆಳೆಯರ ಸಹಾಯನೂ ಸಿಗೋದಿಲ್ಲ ಅನ್ನೋದು ಅರ್ಥ ಆದಮೇಲೆ ಟಿಪ್ಪು ಒಂದು ನಿರ್ಧಾರಕ್ಕೆ ಬರ್ತಾನೆ. ಆ ನಿರ್ಧಾರಕ್ಕೆ ಬರದೆ ಅವನಿಗೆ ಬೇರೆ ದಾರಿನೂ ಅಲ್ಲಿ ಉಳಿದಿರಲಿಲ್ಲ. ಅದೇನು ಅಂದರೆ, ಮುಂದಿನ ಯುದ್ಧ ಏನಿತ್ತು ಅದನ್ನು ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಕುಳಿತು ಮುಂದುವರಿಸಬೇಕು ಅನ್ನೋ ನಿರ್ಧಾರ. ಬ್ರಿಟಿಷರು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. ಕಾವೇರಿ ನದಿಯ ಸುತ್ತ ನಿಂತಿದ್ದ ಅವರು ಟಿಪ್ಪುಗೆ ಬರಬೇಕಿದ್ದ ಎಲ್ಲ ನೆರವುಗಳನ್ನು ತಡೆ ಹಿಡಿದರು. ಅಷ್ಟರಲ್ಲಾಗಲೇ ಟಿಪ್ಪು ಯುದ್ಧ ಸಾಮಗ್ರಿಗಳನ್ನು ಶೇಖರಿಸಿಕೊಂಡಿದ್ದ. ಶ್ರೀರಂಗಪಟ್ಟಣದಲ್ಲಿ ವರ್ಷಗಳಿಗಾಗುವಷ್ಟು ಆಹಾರ ಸಾಮಗ್ರಿ ದಾಸ್ತಾನಿತ್ತು. ಇನ್ನು ಕಾವೇರಿ ನದಿಯೇ ಕೋಟೆಯ ಬಳಿ ಹರಿತಿದ್ದರಿಂದ ಅಲ್ಲಿ ನೀರಿಗೆ ಬರ ಇರಲಿಲ್ಲ. ಹೀಗೆ ಟಿಪ್ಪು ಸಾಕಷ್ಟು ತಯಾರಿಗಳೊಂದಿಗೆ ಆಂಗ್ಲರ ವಿರುದ್ಧ ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದ. ಶ್ರೀರಂಗಪಟ್ಟಣದ ಬಗ್ಗೆ ಮಾಹಿತಿ ಪಡೆದಿದ್ದ ಕಾರ್ನ್ವಾಲಿಸೇ ಆ ಮಟ್ಟಿಗಿನ ಪ್ಲಾನ್ ರೂಪಿಸಿದ್ರೆ, ಇನ್ನು ಶ್ರೀರಂಗಪಟ್ಟಣದಲ್ಲೇ ಬೆಳೆದ ಟಿಪ್ಪು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿರಬಹುದು ಅಲ್ವಾ? ಹೌದು, ಅಲ್ಲಿ ಟಿಪ್ಪು ಕೂಡ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದ. ಆ ಬಗ್ಗೆ ಕಾರ್ನ್ವಾಲಿಸ್ ಜೊತೆಗಿದ್ದ ಸರ್ವೇಯರ್ ಜನರಲ್ ಕ್ಯಾಪ್ಟನ್ ಕಿಡ್ ರಚಿಸಿರೋ 1792ರ ಮ್ಯಾಪು ಸಾಕ್ಷಿ ಹೇಳ್ತಿತ್ತು. 1792ರ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವನು ಕ್ಯಾಪ್ಟನ್ ಕಿಡ್. ಅವತ್ತು ಅವನೇನು ಒಂದು ನಕ್ಷೆಯನ್ನು ರಚಿಸ್ತಾನೆ, ಅದು ಇವತ್ತಿಗೂ ಆಂಗ್ಲೋ ಹಾಗೂ ಟಿಪ್ಪು ನಡುವೆ ನಡೆದ ಯುದ್ಧದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ನಮಗೆ ಕೊಡ್ತಾ ಇದೆ. ಆ ನಕ್ಷೆಯಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಸೈನ್ಯವನ್ನು ಎಲ್ಲೆಲ್ಲಿ ನಿಲ್ಲಿಸಬಹುದು ಅನ್ನೋ ಬಗ್ಗೆ ಕ್ವಿಡ್ ಏನು ನಕ್ಷೆಯನ್ನು ರಚಿಸ್ತಾನೆ, ಅದನ್ನು ಹೊರತುಪಡಿಸಿ ಸಹ ಟಿಪ್ಪು ತನ್ನ ಸೈನ್ಯವನ್ನು ಬೇರೆ ಬೇರೆ ಕಡೆನೂ ನಿಯುಕ್ತಿಗೊಳಿಸಿದ್ದ. ಇದು ಆಂಗ್ಲರ ಚಕ್ರವ್ಯೂಹ. ಆ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಟಿಪ್ಪು ಸಖತ್ತಾಗಿ ಪ್ಲಾನ್ ಮಾಡಿದ್ದ. ಮೈಸೂರು ಗೇಟಿನ ಹತ್ರ ಸಹಸ್ರಾರು ಸಂಖ್ಯೆಯಲ್ಲಿ ಕಾಲಾಳುಗಳು ಹಾಗೂ ಅಶ್ವದಳವನ್ನು ನೇಮಿಸಿದ್ದ ಟಿಪ್ಪು ಕಾವೇರಿ ನದಿಯ ಸುತ್ತ ಸೈನ್ಯವನ್ನು ನಿಲ್ಲಿಸಿದ್ದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಂಗಪಟ್ಟಣ ಕೋಟೆಯ ಉತ್ತರ ಭಾಗ ಕಾವೇರಿ ನದಿಯ ದಂಡೆ ಮೇಲಿದೆ. ಆ ಪ್ರದೇಶದಲ್ಲಿ ಶತ್ರುಗಳು ಕಾವೇರಿ ನದಿಯೊಂದನ್ನು ದಾಟಿಬಿಟ್ರೆ ಸುಲಭವಾಗಿ ಕೋಟೆಯ ಹತ್ತಿರಕ್ಕೆ ಬಂದು ಬಿಡ್ತಿದ್ರು. ಹಾಗಾಗಿನೇ ಆ ಉತ್ತರದ ಕೋಟೆಯ ಉದ್ದಕ್ಕೂ ಟಿಪ್ಪು ಸೈನಿಕರು ಹಾಗೂ ಫಿರಂಗಿಗಳು ಕೋಟೆಯ ಕಾವಲಿಗೆ ನಿಂತಿದ್ರು. ಹಾಗೇನೆ ಈ ಬೆಂಗಳೂರು ಗೇಟ್ ಇದೆಯಲ್ಲ, ಈ ಪ್ರದೇಶದಲ್ಲಿ ಕೂಡ ಟಿಪ್ಪುವಿನ ಸೈನ್ಯ ಬಲಿಷ್ಠವಾಗಿತ್ತು. ಅದರೊಟ್ಟಿಗೆ ಶ್ರೀರಂಗಪಟ್ಟಣದ ಕೋಟೆಯ ಹೊರಗೂ ಟಿಪ್ಪು ಸೈನ್ಯ ಯುದ್ಧಕ್ಕೆ ಸಜ್ಜಾಗಿ ನಿಂತಿತ್ತು. ಅದೆಲ್ಲದರ ಜೊತೆಗೆ ಟಿಪ್ಪುವಿನ ಪ್ರಮುಖ ಅಸ್ತ್ರಗಳಾಗಿದ್ದ ಮೈಸೂರು ರಾಕೆಟ್ಗಳು ಬ್ರಿಟಿಷರ ವಿರುದ್ಧ ಪ್ರಯೋಗಿಸುವುದಕ್ಕೆ ಸಿದ್ಧವಾಗಿದ್ದವು. ಹೀಗೆ ಟಿಪ್ಪು ಹಾಗೂ ಬ್ರಿಟಿಷರು ಆ ಯುದ್ಧದಲ್ಲಿ ಗೆಲುವೊಂದನ್ನೇ ಮುಖ್ಯವಾಗಿಟ್ಕೊಂಡು ಯುದ್ಧವನ್ನು ಮುನ್ನಡೆಸ್ತಿದ್ರು. ಶ್ರೀರಂಗಪಟ್ಟಣ ಕೋಟೆಯಿಂದ ಅನತಿ ದೂರದಲ್ಲಿ ಬೀಡುಬಿಟ್ಟಿದ್ದ ಆಂಗ್ಲ ಪಡೆಗಳಿಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ಯುದ್ಧ ಪ್ರಾರಂಭಿಸೋ ಸಾಧ್ಯತೆ ಇತ್ತು. 1792ರ ಫೆಬ್ರವರಿ 5ನೇ ತಾರೀಕಿನೊಳಗೆ ಮೈಸೂರು ಹಾಗೂ ಈಸ್ಟ್ ಇಂಡಿಯಾ ಕಂಪನಿಗಳೆರಡು ಇಷ್ಟೆಲ್ಲ ತಯಾರಿಯನ್ನು ನಡೆಸಿ ಒಂದು ಘನಘೋರ ಯುದ್ಧಕ್ಕೆ ಮುಂದಡಿ ಇಟ್ಟಿದ್ವು. ಬ್ರಿಟಿಷರು ಫಿರಂಗಿಗಳನ್ನು ಸಿಡಿಸೋದಕ್ಕೆ ಪ್ರಾರಂಭಿಸಿದರೆ ಟಿಪ್ಪು ಪಾಳಯದಿಂದ ಮೈಸೂರು ರಾಕೆಟ್ಗಳು ಹಾರಿ ಅಲ್ಲಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಕೊನೆಯ ಕದನ ಅಧಿಕೃತವಾಗಿ ಆರಂಭವಾದಂತಾಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೊನೆಯ ಕದನ ತೀವ್ರ ಕುತೂಹಲವನ್ನ ಉಂಟುಮಾಡಿತ್ತು. ಫೆಬ್ರವರಿ 5, 1792ರಲ್ಲಿ ಶುರುವಾದ ಆ ಕದನ ಕಾರ್ನ್ವಾಲಿಸ್ನ ಪ್ಲಾನ್ ಪ್ರಕಾರ ಮುನ್ನಡೆದಿತ್ತು.
ಆಂಗ್ಲರು ಟಿಪ್ಪುವಿನ ವಿರುದ್ಧ ಚಕ್ರವ್ಯೂಹವನ್ನೇ ರಚಿಸಿಬಿಟ್ಟಿದ್ರು. ಶ್ರೀರಂಗಪಟ್ಟಣ ಎಲ್ಲಾ ದಿಕ್ಕುಗಳಿಂದಲೂ ಶತ್ರುಗಳಿಂದ ಸುತ್ತುವರೆದಿತ್ತು. ಟಿಪ್ಪು ಕೋಟೆಯ ಒಳಗೆ ನಿಂತು ಯುದ್ಧವನ್ನ ಮುನ್ನಡೆಸಿದ್ದ. ಆ ಯುದ್ಧ ಸಮಯದಲ್ಲಿ ಕಾರ್ನ್ವಾಲಿಸ್ನ ಪ್ರತಿಯೊಂದು ಪ್ಲಾನ್ ಅನ್ನ ಸಹ ಹತ್ತಿರದಿಂದ ಗ್ರಹಿಸಿ ಆ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತಂದಿದ್ದು ಆವತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಸರ್ವೇಯರ್ ಜನರಲ್ ಆಗಿದ್ದ ಕ್ಯಾಪ್ಟನ್ ಕಿಡ್. ಬಂಗಾಳದಲ್ಲಿ ಕಂಪನಿಯ ಆಡಳಿತ ಸ್ಥಾಪಿತಗೊಳ್ಳೋ ನಿಟ್ಟಿನಲ್ಲಿ ಕಿಡ್ನ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ಶ್ರೀರಂಗಪಟ್ಟಣ ಅಕ್ಷರಶಃ ಯುದ್ಧ ಭೂಮಿಯಾಗಿತ್ತು. ಬ್ರಿಟಿಷರು ಹಾಗೂ ಟಿಪ್ಪು ನಡುವೆ ಯುದ್ಧ ಪ್ರಾರಂಭವಾಗಿತ್ತು. ಪ್ರತಿ ಕ್ಷಣದಲ್ಲೂ ಪಕ್ಷ ಬದಲಿಸುತ್ತಿದ್ದ ಜಯವನ್ನ ಕಡೆಗೆ ಯಾರು ಪಡ್ಕೊಂಡ್ರು? ಟಿಪ್ಪು ಹಾಗೂ ಕಾರ್ನ್ವಾಲಿಸ್ ಇಬ್ಬರಲ್ಲಿ ಯಾರ ತಂತ್ರ ಫಲಿಸ್ತು? ಆ ಯುದ್ಧದ ನಂತರ ಶ್ರೀರಂಗಪಟ್ಟಣದಲ್ಲಿ ನಡೆದ ಮನಕಲುಕುವ ಘಟನೆ ಯಾವುದು ಅನ್ನೋ ಮಾಹಿತಿಯನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಸರಳ ಜೀವನ ನಂಬರ್ 871 NDA ಲೈಟ್, ಡಾಕ್ಟರ್ ಮೋದಿ ಆಸ್ಪತ್ರೆ ರಸ್ತೆ, ಬಸವೇಶ್ವರ ನಗರ, ಬೆಂಗಳೂರು 560086. ಮೇಲಸ್ feedback@saralajeevan.com. ವಾಟ್ಸ್ಆಪ್ ಮಾಡಲು 7899201111.